ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ವಿಚಾರ ಹೃದಯ ವಿಧೀರ್ಣ ಅಂತ. ಸರಿ, ಹೃದಯ ಅಂದ್ರೇನು? ಹಾರ್ಟ್. ಹಾರ್ಟು ಶರೀರದಲ್ಲಿ ಇರ್ತದ, ಆತ್ಮದಲ್ಲಿ ಇರ್ತದ? ಶರೀರದಲ್ಲಿ. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೋ ವಿಷಯವನ್ನ ಅದರ ಮೂಲಕ ಆಧ್ಯಾತ್ಮಿಕ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ, ಆತ್ಮಿಕ ರೂಪದಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭಗವಂತ ಮುರಳಿಯಲ್ಲಿ ಹೃದಯ ವಿದೀರ್ಣ ಆಗಿ ಅಂತ ಹೇಳ್ತಾರೋ ಆಗ್ಬೇಡಿ ಅಂತ ಹೇಳ್ತಾರೋ? ಆಗ್ಬೇಡಿ ಆಗ್ಬೇಡಿ ಅಂತ. ಅಂದ್ರೆ ಹೃದಯ ವಿದೀರ್ಣ ಹೇಳೋದು ದುಃಖದ ಒಂದು ವಿಷಯ ಅಂತ ಆಯ್ತು. ನೋವು ತರುವಂಥದ್ದು ಅಥವಾ ಆತ್ಮನಿಗೆ ತೊಂದರೆ ಕಷ್ಟ ಆಗುವಂತ ಒಂದು ವಿಷಯ ಅಂತ ಆಯ್ತು. ಸರಿ, ಹಾಗಿದ್ರೆ ಆತ್ಮನಿಗೆ ಜೀವನದಲ್ಲಿ ಸುಖ ಮತ್ತು ದುಃಖ ಎರಡು ಸಿಗತ್ತೋ ಸಿಗಲ್ವೋ? ಎರಡು ಈಗ ಇದು ದುಃಖದ ಬಗ್ಗೆ ಹೇಳ್ತಿದಾರ ಬಾಬಾ, ಸುಖದ ಬಗ್ಗೆ ಹೇಳ್ತಿದಾರೋ? ದುಃಖದ ಬಗ್ಗೆ. ಸರಿ, ದುಃಖದಲ್ಲೂ ಕೂಡ ಒಂದೇ ರೀತಿ ಪರ್ಸೆಂಟೇಜ್ ಇರ್ತದ, ಬೇರೆ ಬೇರೆ ಪರ್ಸೆಂಟೇಜ್ ಇರ್ತದ? ಬೇರೆ ಬೇರೆ. ಜಾಸ್ತಿ ದುಃಖ, ಕಡಿಮೆ ದುಃಖ. 10 ರೂಪಾಯಿ ಬೇರೆ, 100 ರೂಪಾಯಿ ಬೇರೆ, 1000, 10,000, ಲಕ್ಷ, ದಶಲಕ್ಷ, ಕೋಟಿ ಎಲ್ಲ ಸಂಪಾದನೆ ಆದ್ರೂ ಕೂಡ ಲೆವೆಲ್ ಏನಿದೆ? ಬೇರೆ ಅದು ಲಾಭದಲ್ಲೂ ಇರ್ಬೋದು, ನಷ್ಟದಲ್ಲೂ ಇರ್ಬೋದು. ಅಲ್ವಾ? ಈಗ ನೀವೊಂದು ಬ್ಯಾಡ್ಜ್ ಹಾಕೊಂಡಿದ್ದೀರಿ, ಎಷ್ಟು ರೂಪಾಯಿದು? 25 ರೂಪಾಯಿ. ಸರಿ, ಅದು ಕಳೆದೋದ್ರೆ ಎಲ್ಲೋ ಕಳೆದು ಏನಾಯ್ತು? ನೋವಾಗ್ತದೆ. ಸರಿ, ಅದೇ ಬ್ಯಾಡ್ಜ್ 25,000 ರೂಪಾಯಿದು, ಅದು ಕಳೆದೋದ್ರೆ ಜಾಸ್ತಿ ನೋವಾಗುತ್ತೆ. ಬ್ಯಾಡ್ಜ್ ಅದೇ ತಾನೆ? ಹೌದು. ಜಾಸ್ತಿ ಇಷ್ಟು ನೋವಾಗ್ತದ? ಪರ್ಸೆಂಟೇಜ್ 25 ರೂಪಾಯಿ. 25 ರೂಪಾಯಿ ಒಂದು ಮೌಲ್ಯ, ಹೌದಾ? 25,000 ರೂಪಾಯಿ ಹೇಳೋದು ಒಂದು ಮೌಲ್ಯ, ಹೌದಾ? ಹೆಚ್ಚಿಗೆ ಕಳೆದುಕೊಂಡಾಗ ಆತ್ಮನಿಗೆ ಹೆಚ್ಚಿನ ನೋವಾಗ್ತದೆ, ಹೌದಾ? ಹೆಚ್ಚಿನ ಸಂಪಾದನೆ ಆದಾಗ ಆತ್ಮನಿಗೆ ಹೆಚ್ಚಿನ ಖುಷಿ ಆಗುತ್ತೆ. ಆದ್ರೆ ಇದು ಎರಡು ನಿರಾಕಾರ, ಹೌದೋ ಅಲ್ವೋ? ಹೌದು ತಾನೆ? ಕೆಲವೊಂದು ನೋವುಗಳಿರ್ತವೆ, ಸಾಧಾರಣ ನೋವು, ಅದನ್ನು ಒಳಗಡೆಗಿದ್ದು ಕೆಲಸ ಮಾಡ್ತೇನೆ ಇರ್ತೀವಿ ಅಲ್ವಾ? ಕೆಲವೊಂದು ನೋವುಗಳಿದ್ದಾಗ ಏನಾಗತ್ತೆ, ಇದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಕೆಲವೊಂದ್ಸಲ ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾರೆ, ನೋಡ್ರಿ ನಿಮ್ ಮೂಳೆ ಮುರಿದಿಲ್ಲ, ಮೂಳೆ ಮುರಿದು ನೀವು ನಡ್ಕೊಂಡೇ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವು ಬರ್ತದದು ಅಂತ ಹೇಳ್ತಾರೆ ಅಲ್ವಾ? ಸ್ವಲ್ಪ ಜಜ್ಜಿ ಇರ್ಬೋದು ಅಷ್ಟೇನೆ, ಆದ್ರೆ ಮೂಳೆ ಮುರಿದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೋವಲ್ಲೂ ಕೂಡ ಏನಿದೆ? ಪರ್ಸೆಂಟೇಜ್ ಇದೆ. ಹಾಗಿದ್ರೆ ಈ ಹೃದಯ ವಿಧೀರ್ಣ ಹೇಳುವಂಥದ್ದು ಯಾವ ವಿಷಯದಲ್ಲಿ, ಯಾವ ಸಮಯದಲ್ಲಿ, ಲೌಕಿಕದಲ್ಲಿ? ಮೊದಲು ಲೌಕಿಕದ ನೋಡೋಣ. ಓಕೆ, ಲೌಕಿಕದಲ್ಲಿ ನಾವದನ್ನ ಉಪಯೋಗ ಮಾಡ್ತೀವಿ ಅಂದ್ರೆ ಆ ರೀತಿ ಪಾತ್ರವನ್ನ ಮಾಡ್ತೀವಿ. ಉಪಯೋಗ ಆ ರೀತಿ ಪಾತ್ರವನ್ನ ಮಾಡ್ತೀವಿ. ಅಂದ್ರೆ ಯಾವುದೋ ಒಂದು ದುಃಖವನ್ನ ನಾವು ಅನುಭವಿಸಬೇಕಾದ್ರೆ ಯಾರು ಅನುಭವಿಸ್ತಾರೆ? ಯಾರು? ಆತ್ಮ. ಆವಾಗ ಆ ದುಃಖವನ್ನು ಅನುಭವ ಮಾಡ್ಬೇಕಾದ್ರೆ ಅದು ಹೃದಯವನ್ನು ಉಪಯೋಗ ಮಾಡತ್ತಂತ. ಏನ್ ಮಾಡ್ತದೆ? ಆ ದುಃಖವನ್ನು ಅನುಭವ ಮಾಡ್ಬೇಕಾದ್ರೆ ಆತ್ಮ ಏನ್ ಮಾಡ್ತದೆ? ಈಗ ಹೇಳಿ, ಯಾವ ದುಃಖ ಉಪಯೋಗ ಮಾಡ್ಬೇಕಾದ್ರೆ ಆತ್ಮ ಹೃದಯ ಉಪಯೋಗ ಮಾಡ್ತದೆ? ಹೇಳಿ ನೋಡೋಣ, ನಿಮಗ ಗೊತ್ತಿಲ್ವಾ? ಆತ್ಮಕ್ಕೆ ಘಾತಿ ಆಗುವಂತಹ ವಿಷಯಗಳು. ನಾನು ಶರೀರದ ವಿಷಯದ ಬಗ್ಗೆ ನಾನು ಹೇಳ್ತಿದ್ದೇನೆ. ಶರೀರದ ಯಾವುದೋ ಒಂದು ಇನ್ಸಿಡೆನ್ಸ್ ಅಲ್ಲಿ ದುಃಖ ಆದಾಗ ಹೃದಯ ಉಪಯೋಗ ಮಾಡ್ತೀವಿ. ಹೇಳ್ತೀರಾ? ಇನ್ನೊಂದ್ಸರಿ ಪ್ರಶ್ನೆ. ಗಂಟ್ಲವರೆಗೆ ಬಂದ್ಬಿಟ್ಟಿತ್ತು, ಬಾಯಿನವರೆಗೆ ಬಂದ್ಬಿಟ್ಟಿದ್ದು, ನಾನು ಹೇಳೋದ್ರೊಳಗಡೆ ನೀವು ಹೇಳ್ಬಿಟ್ರಿ ಅಂತ ಹೇಳ್ಬಿಡಿ, ಆಮೇಲೆ ಅವಕಾಶ ಇದೆ. ಪ್ರಶ್ನೆ ಇನ್ನೊಂದ್ಸರಿ. ಪ್ರಶ್ನೆ ಏನು ಅಂತಂದ್ರೆ, ಲೌಕಿಕ ರೂಪದಲ್ಲಿ ಆತ್ಮನಿಗೆ ಶಾರೀರಿಕವಾಗಿ ದುಃಖಗಳು ಆಗ್ತವೆ, ಹೌದಾ? ಬೇರೆ ಬೇರೆ ರೀತಿ ದುಃಖಗಳು ಬರ್ತವೆ. ಒಂದು ದುಃಖದಲ್ಲಿ ಹೇಳ್ತೇನೆ ಕೇಳಿ, ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ. ಓಕೆ, ಕೆಲವೊಂದು ದುಃಖಗಳಾದಾಗ ಕಣ್ಣೀರು ಬರ್ತದೆ, ಹೌದಾ? ನಾಲ್ಗೆ ಖಾರ ಆದಾಗ್ಲೂ ನೋವಾಗ್ತದೆ. ಹೊಟ್ಟೆ ನೋವು ಬಂದಾಗ್ಲೂ, ಅಂದ್ರೆ ನಾಲ್ಗೆ ಖಾರ ಆಯ್ತು, ಕಣ್ಣೀರು ಬಂದಿಲ್ಲಪ್ಪ, ಅಲ್ಲಿಂದ ತೊಂದರೆ ಆಗ್ತದೆ. ಕೈ ಸುಟ್ಟಿದೆ, ಅಲ್ಲಿ ಏನಾಗ್ತದೆ? ನೋವಿನ ಅನುಭವ ಆಗುತ್ತೆ. ಹೊಟ್ಟೆ ನೋವು ಬಂತು, ಅಲ್ಲೂ ಕೂಡ ನೋವಿನ ಅನುಭವ ಆಗ್ತದೆ. ಅಂತಂದ್ರೆ
ಬೇರೆ ಬೇರೆ ದುಃಖದಲ್ಲಿ ಬೇರೆ ಬೇರೆ ಶರೀರದ ಇಂದ್ರಿಯಗಳು ರಿಸ್ಪಾನ್ಸ್ ತೋರಿಸ್ತವೆ. ಏನ್ ಮಾಡ್ತವೆ? ಹ್ಮ್ ತಲೆನೋವು ಬಂತು, ತಲೆಗೆ ಮಾತ್ರ ಇದೆ, ಅದು ಕೈ ಕಾಲಲ್ಲಿ ಎಲ್ಲೂ ಇಲ್ಲ ಅಲ್ವಾ? ಎಲ್ಲ ಒಂದು ದುಃಖ ಆಯ್ತು, ಅವಾಗ ಕಣ್ಣಲ್ಲಿ ಮಾತ್ರ ನೀರ ಬರ್ತದೆ, ಹೌದಾ? ಹ್ಮ್ ಅಂದ್ರೆ ಶರೀರದ ಯಾವುದೋ ಒಂದು ಅಂಗಗಳ ಮೂಲಕ ಆತ್ಮ ತನ್ನ ನೋವನ್ನ ಏನ್ ಮಾಡ್ತಾ ಪ್ರಕಟ ಮಾಡತ್ತೆ. ಅವಾಗ ಬೇರೆಯವರಿಗೂ ಕೂಡ ಗೊತ್ತಾಗ್ತದೆ ಏನಂತ, ಇವರಿಗೇನಿದೆ ದುಃಖ ಇದೆ. ಓಕೆ, ನಿಮ್ಗೆ ಕಾಲಿಗೆ ನೋವಾಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಕಾಲು ನೋವು ನೋಡ್ತಿರ್ತೀರಿ, ಅವಾಗ ನಿಮ್ ಕಾಲನ್ನು ನೋಡಿದಾಗ ಜನರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗತ್ತೆ. ಅವಾಗ ನಿಮ್ ಕಣ್ಣೀರ್ ಬರ್ತದ, ನಾಲಿಗೆ ಏನಾದ್ರು ತೊಂದರೆ ಆಗತ್ತಾ? ಇಲ್ಲವಲ್ಲ. ಸಮಸ್ಯೆ ಇರೋದಲ್ಲಿ ಕಾಲಲ್ಲಿ. ಅವಾಗ ಕಾಲಿನಲ್ಲಿರುವಂತ ನೋವು ಬೇರೆಯವ್ರಿಗೆ ಏನಾಗ್ತದೆ ಗೊತ್ತಾಗ್ತದೆ. ಇವ್ರು ಕಾಲು ಹೇಳುವಂತ ಇಂದ್ರೆ ಏನಿಲ್ಲ, ಸರಿ ಸರಿ ಇಲ್ಲ. ಹಾಗೆ ಯಾವುದೋ ಒಂದು ನೋವನ್ನ, ಯಾವುದೋ ಒಂದು ಘಟನೆಯನ್ನ, ನಿಮ್ಮ ಪಾತ್ರವನ್ನ ಹೃದಯದ ಮೂಲಕ ಪ್ರಪಂಚದವರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀರಿ. ಲೌಕಿಕದಲ್ಲಿ ನಾನು ಪುನಃ ಪುನಃ ಹೇಳ್ತಿದ್ದೇನೆ, ಅದು ಯಾವ್ದಾರ ಒಂದು ಉದಾಹರಣೆಯನ್ನು ಕೊಡ್ತೀರಾ? ಅಣ್ಣ, ಈ ನೋವುನು ನಿರಾಕಾರ ಅಂದ್ರೆ ಸರಿ. ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಸರಿ, ಇವಾಗ ಹೇಳಿದ್ದೆ. ಶರೀರ ಸರಿ, ನೀವ್ ಹೇಳಿ ಸರಿ. ಇವಾಗ ನೋವು ನಿರಾಕಾರ, ಅದು ಈಗ ತಲೆನೋವು ಬಂದಾಗ ಏನ್ ಮಾಡಿ, ತಲೆಗೆ ಪಟ್ಟಿ ಕಟ್ಕೊಳ್ತೀವಿ, ತಲೆ ಹಿಂಗ್ ಇಟ್ಕೊಳ್ತೀವ, ಹ್ಮ್ ಜನರಿಗೆ ಕಾಣ್ತದ ತಲೆ ಹಿಂಗ್ ಇಟ್ಕೊಂಡಾಗ? ಏನಾಗಿದೆ ಇವ್ರಿಗೆ? ತಲೆಗೇನಿದೆ? ನೋವಾಗಿದೆ, ಏನೋ ಪೆಟ್ಟಾಗಿದೆ. ಹೌದಾ? ಕಾಲು ನೋವಾದ ಕಾಲ ಎಳ್ಕೊಂತಿರ್ತೀರಾ, ಅಥವಾ ಹೌದು. ಒಂದು ಕೋಲ್ ಇಟ್ಕೊಳ್ತೀರಾ, ಕಾಲನ್ನ ನೆಲಕ್ಕೆ ಇಡೋದಿಲ್ಲ, ಅವಾಗ ಗೊತ್ತಾಗತ್ತಾ ಜನರಿಗೆ ಏನಂತ? ಇವ್ರಿಗೆ ಕಾಲಿದೇನಿದೆ? ನೋವಾಗಿದೆ, ಅದಕ್ಕೆ ಕೋಲ್ ಇಟ್ಕೊಂಡಿದ್ದಾರೆ. ಅವಾಗ ಕಾಲು ಹೇಳುವಂತ ಸಾಧನ, ಕಣ್ಣು ಹೇಳುವಂತ ಸಾಧನ, ತಲೆ ಹೇಳುವಂತ ಸಾಧನದಿಂದ ನಿಮ್ಮಲ್ಲಿರುವಂತ ನೋವು, ಚಿಂತೆ, ತೊಂದರೆ, ಕಷ್ಟ, ಕಾರ್ಪಣ್ಯ, ಪರಿಸ್ಥಿತಿ ಜನರಿಗೆ ಏನಾಗತ್ತೆ? ಗೊತ್ತಾಗತ್ತೆ, ಕಾಣತ್ತೆ. ಹಾಗೆ ಯಾವ ಒಂದು ಘಟನಾವಳಿಗಳು ಹೃದಯದಿಂದ ನೀವು ಏನ್ ಮಾಡ್ತೀರಿ? ನಿಮ್ಗೆ ವ್ಯಕ್ತಪಡಿಸ್ತೀರಿ. ಲೌಕಿಕದಲ್ಲಿ ಮನಸ್ಸು ಬಂದಿಲ್ಲ, ನಾನು ಶಾರೀರಿಕವಾಗಿ ಕೇಳ್ತಾ ಇದ್ದೇನೆ. ಅಣ್ಣ, ಸಾವು ನೋವು ಕೇಳಿ. ಅಯ್ಯೋ, ನಮ್ಮನೆ ಸತ್ತೋಗ್ಬಿಟ್ರಿ, ಏನ್ ಮಾಡ್ತಾರ ಅವಾಗ? ಫಿಲ್ಮ್ ಅಲ್ಲಿ ನೋಡಿಲ್ವೋ? ಎದೆ ಹೊಡ್ಕೊಳಲ್ವೋ? ಯಾವಾಗ? ಯಾರನ್ನ ಶರೀರ ಬಿಟ್ಟಾಗ, ಮನೆಯವ್ರ ಶರೀರ ಬಿಟ್ಟಾಗ, ಮಕ್ಕಳ ಶರೀರ ಬಿಟ್ಟಾಗ, ಹೌದು ಅಲ್ವೋ? ಹೌದು ಎದೆ ಓದ್ಕೊಂಡ್ಬಿಟ್ರು ಅಂತ ಹೇಳ್ತಾರ, ಹೇಳಲ್ವೋ? ಹೌದು. ಫಿಲ್ಮ್ ನೋಡಿಲ್ಲ, ಬಲ 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 ಅಂತ ಬಾಯಿ ಹೊಡ್ಕೊಳ್ಳೋದು, ಮತ್ತೇನ್ ಮಾಡೋದು? ಓಕೆ, ಎಸ್ ಆರ್ ನೋ? ಯಾರಾದ್ರೂ ಹತ್ತಿರದ ಸಂಬಂಧಿಗಳು, ಹೌದು ಪತಿ ಅಥವಾ ಪತ್ನಿ, ಮಕ್ಕಳು ಎದೆ ಮೇಲೆ ಕೈ ಇಟ್ಕೊಂಡು ಡಬ ಡಬ ಹೊಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ನೋವನ್ನ ಪ್ರಕಟ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಹೃದಯ ವಿದೀರ್ಣ ಅಂತ ಹೇಳ್ತಾರೆ. ಅರ್ಥ ಆಯ್ತು ಇವಾಗ? ಆಯ್ತಣ್ಣ. ಇದು ಸ್ಥೂಲ ರೂಪದ, ಸೂಕ್ಷ್ಮಕ್ಕೆ ಬರೋಣ ಆಮೇಲೆ. ಮೊದಲು ಅದರ ಅರ್ಥ ಸ್ಥೂಲವಾಗಿ ಏನಿದೆ, ಯಾಕೆ ಆ ಶಬ್ದವನ್ನು ಹೇಳಿದ್ದಾರೆ? ಹಾಗಿದ್ರೆ ಆತ್ಮೇಲೆ ನಿಮ್ಗೊಂದು ಪ್ರಶ್ನೆ, ಈ ನೋವನ್ನು ಅನುಭವಿಸೋದು ಆತ್ಮ ಹೌದು ಅಲ್ವೋ? ಕಣ್ಣೀರು ಬಂದಿದೆ, ನಾಲ್ಗೆನೂ ಖಾರ ಆಗಿದೆ, ಕಾಲಿಗೂ ನೋವಾಗಿದೆ, ತಲೆನೋವು ಆಗಿದೆ, ಜ್ವರನೂ ಬಂದಿದೆ, ಎದೆ ಹೊಡ್ಕೊಂಡು ಅಳ್ತಾನೂ ಇದ್ದಾರೆ. ಯಾವ ದುಃಖ ಹೆಚ್ಚಿಗೆ? ಯಾವ ದುಃಖ ಹೆಚ್ಚಿಗೆ? ಆ ಎದೆ ಬಡ್ಕೊಂಡು ಅಳ್ತಾರಲ್ವಾ, ಅದು. ಓ ಅಂತ ಕೂಗಿದಾಗ ಒಂದ್ 4 ಮನೆ ಆ ಕಡೆವರೆಗೂ ಕೂಡ ಕೇಳ್ತದ, ಕೇಳಲ್ವೋ? ಕಾಲ್ ನೋವು ಅಂತ ಓ ಅಂತ ಕೂಗ್ತಾರ? ತಲೆನೋವು ಹೋ ಅಂತ ಕೂಗ್ತಾರ? ಅವಾಗ ಶಬ್ದನೂ ಕೂಡ ಜಾಸ್ತಿ ಬರ್ತದಲ್ವಾ? ಅಂದ್ರೆ ತೊಂದರೆಯ ಪ್ರಮಾಣ, ಪರಿಸ್ಥಿತಿಯ ಪ್ರಮಾಣ, ಕಷ್ಟದ ಪ್ರಮಾಣ, ಕರ್ಮದ ಲೆಕ್ಕಾಚಾರ ಅನುಭವಿಸುವುದ ಪ್ರಮಾಣ ಏನಿದೆ? ಜಾಸ್ತಿ ಇದೆ ಹೇಳುವಂತ ಇಂಡಿಕೇಶನ್. ಜೊತೆಗೆ ಆ ಎದೆ ಬಡ್ಕೊಂಡಾಗ ನೀವು ನೋವನ್ನು ನೋಡ್ಲಿಕ್ಕೂ ಕೂಡ 100 ಜನ ಇರ್ತಾರಂತೆ, ಹೌದು ಅಲ್ವೋ? ಯಾವಾಗ ತುಂಬಾ ಜನ ಇರ್ತಾರೋ ಆವಾಗ್ಲೇ ಎದೆ ಬಡ್ಕೊಂಡು ಜೋರ ಕೂಗೋದು ಜಾಸ್ತಿ, ಹೌದಾ? ಯಾರು ಇಲ್ಲ, ಯಾರು ನೋಡೋರು ಇಲ್ಲ ಅಂದ್ರೆ ಯಾರು ಕೂಗೋದಿಲ್ಲ, ಹೌದು ಅಲ್ವೋ? ಹಾಸ್ಪಿಟಲ್ ಒಬ್ರಿದ್ರೆ ಯಾರು ಕೂಗೋದಿಲ್ಲ, ಅವ್ರು ನೆಂಟ್ರು ಬಂದ್ಬಿಟ್ರು, ಅಯ್ಯೋ ಬಿಟ್ರಿ, ನಿಮ್ಮವರೆಗಿದ್ರಿ, ಹಾಗಾಯ್ತ್ರಿ, ಹೀಗಾಯ್ತು ಅಂತ ಬಿಟ್ಟು ಏನ್ ಮಾಡ್ತಾರೆ?
ಆಯ್ತು. ಮತ್ತೆ ಹಂಗೆ ಪಾತ್ರ ಮಾಡ್ಬೇಕು ಅಂತ ನಮ್ಗೆ ಸೀರಿಯಲ್ ಅಲ್ಲೂ ಕೂಡ ಫಿಲ್ಮ್ ಅಲ್ಲೂ ತೋರಿಸ್ಬಿಟ್ಟಿದ್ದಾರೆ. ನಾವು ಕಾಪಿ ಮಾಡ್ಬಿಡ್ತೀವಿ ಅಲ್ವಾ? ಯಾರಾದ್ರೂ ಕೂಡ ಶರೀರ ಬಿಟ್ಬಿಟ್ಟು ಅಲ್ಲೇನ್ ಮಾಡ್ತಾರೆ, ಓ ಅಂತ ಹೊಡ್ಕೊಳ್ತಾರಲ್ಲ, ನಾವು ಕಾಪಿ ಮಾಡ್ಬೇಡ. ಯಾಕೆ ಕಾಪಿ ಮಾಡೋದು ನಮ್ಗೆ ಏನಾಗ್ಬಿಟ್ಟಿದೆ, ಕಾಪಿ ಮಾಡೋದನ್ನ ಕಾಪಿ ಮಾಡ್ಕೊಂಡು ಕುಡಿಯೋದಲ್ಲ ನಾನು ಹೇಳ್ತಾ ಇರೋದು, ಅದನ್ನ ಫಾಲೋ ಮಾಡೋದು ಅಂತ. ಎದೆ ಬಡ್ಕೊಂಡು ಸಾಯ್ತಾರೆ ಅಂತ ಹೇಳ್ತಾರೆ, ಕೂಗ್ತಾರೆ ಅಂತ, ಲಬೋ ಲಬೋ ಹೊಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಭಾಷೆ, ಕನ್ನಡ ಭಾಷೆಗಳು, ಹೌದಲ್ವಾ? ಹೌದು. ಈ ಸ್ಟೇಜಿಗೆ ಹೃದಯ ವಿದೀರ್ಣ ಅಂತ ಹೇಳ್ತಾರೆ. ಅರ್ಥ ಆಯ್ತು ಇವಾಗ? ಆಯ್ತಣ್ಣ. ಹೃದಯ ವಿದೀರ್ಣ ಅಂತಂದ್ರೆ ಏನು ಅಂತ ಗೊತ್ತಾಯ್ತಾ, ಗೊತ್ತಾಗಿಲ್ವಾ? ಗೊತ್ತಾಯ್ತು. ಗೊತ್ತಾಯ್ತಣ್ಣ. ಹಾಗೆ ಹಾಗೆ ಆತ್ಮಿಕ ವಿಷಯಕ್ಕೆ ಬರೋಣ. ಆತ್ಮಿಕ ವಿಷಯದಲ್ಲಿ ಬಂದಾಗ ಏನಾಗತ್ತೆ ಅಂತಂದ್ರೆ, ಆತ್ಮಿಕ ಸಾಧನೆ ಮಾಡಬೇಕಾದ್ರೆ, ಪುರುಷಾರ್ಥ ಮಾಡಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ ನಿಮ್ಗೆ ಮಧ್ಯದಲ್ಲಿ ಯಾರಿಂದಲೂ ಏನಾಗ್ತಂದ್ರೆ ತೊಂದರೆಗಳು ಬರ್ತಾವೆ. ಮುಖ್ಯವಾಗಿ ಪತಿಯಿಂದ, ಪತ್ನಿಯಿಂದ, ಮಕ್ಕಳಿಂದ, ನಿಮಿತ್ತ ಅಕ್ಕಂದಿರಿಂದ, ಅಣ್ಣಂದಿರಿಂದ. ಅವಾಗ ಏನಾಗ್ತದೆ, ನಮ್ಗೆ ತುಂಬಾ ಏನಾಗ್ತದೆ, ಬೇಜಾರಾಗ್ತದೆ. ಅವಾಗ ಬಾಬನ ಹೋಗ್ಬಿಟ್ಟು ಏನ್ ಕೇಳ್ತೀರಿ ನೀವು? ಏನ್ ಕೇಳ್ತೀರಿ? ಮದ್ವೆ ಆಗೋ ಮೊದಲು ನೀವು ಸಿಗ್ತಾ ಆಗ್ತಿರ್ಲಿಲ್ವಾ? ಕೇಳ್ತೀವಿ, ಹೌದು. ಕೇಳಲ್ವೋ? ಕೇಳ್ತೀವಿ. ಇಂಥ ಮಕ್ಕಳನ್ನ ಯಾಕೆ ಜನ್ಮ ಕೊಟ್ಟಿದೀಯಾ? ಬಾಬನ ತಗೊಬಿಟ್ಟು ಗೊಳೋ ಅಂತ ಅಳ್ತಿರೋ ಅಳಲ್ವೋ? ಹೇಳ್ತೀನಿ. ಕಣ್ಣಲ್ಲಿ ನೀರು ಬರೋದಿಲ್ಲ, ಪಕ್ಕದವ್ರಿಗೂ ಕೂಡ ಕೇಳೋದಿಲ್ಲ. ಹೌದು. ಇದಕ್ಕೆ ಹೃದಯ ವಿದೀರ್ಣ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅರ್ಥ ಆಗ್ತದೆ ಅಂದ್ರೆ ನಿಮ್ಗೆ ಅಷ್ಟೇನಾಗ್ತಾ ಇದೆ, ನೋಡ್ಬಾರ್ದು. ಇನ್ನು ಕೆಲವೊಂದ್ಸಲ ಬಾಬಾ ಇಷ್ಟೆಲ್ಲ ಕಷ್ಟ ಪಡ್ತೇನೆ, ಬಾಬಾ ಮತ್ತೆ ಬೆಳಗ್ಗೆ ಹೇಳ್ತೇನೆ, ನಮಾಜ್ ಮಾಡ್ತೇನೆ, ಆತ ಯೋಗನೇ ಆಗೋದಿಲ್ಲ. ಇದು ಹೃದಯ ವಿದೀರ್ಣ, ಹೌದು ಅಲ್ವೋ? ಹೌದು. ಎಷ್ಟು ಜ್ಞಾನ ಕೇಳಿದ್ರು ನೆನಪೇ ಇರೋದಿಲ್ಲ. ಇದು ಹೃದಯ ವಿದೀರ್ಣ, ಹೌದು ಅಲ್ವೋ? ಹೌದು. ಹೃದಯ ವಿದೀರ್ಣ ಅಂತಂದ್ರೆ ಏನು? ಆತ್ಮಿಕ, ಮಾನಸಿಕ, ಭೌತಿಕ, ಶಾರೀರಿಕ ಏನೇ ಇದ್ರೂ ಕೂಡ ಆ ನೋವಲ್ಲಿ ಏನಾಗಿರ್ತದೆ, ಹೈಯರ್ ಲೆವೆಲ್ ಏನಿರ್ತದೆ ಹೇಳಿ, ಹೈಯರ್ ಲೆವೆಲ್. ಹೈ- ಆ ನೋವಿಗೆ ಕಾರಣ ಏನು? ಆ ನೋವಿಗೆ ಕಾರಣ ಏನು? ಎದೆ ಬಡ್ಕೊಂಡು ಯಾಕೆ ಸಾಯ್ತಾರೆ? ಓಕೆ, ಯಾರೋ ಒಬ್ಬರು ವ್ಯಕ್ತಿ, ಅವ್ರ ಪತಿನೇ ಇರ್ಬೋದು, ಮಗನೇ ಇರ್ಬೋದು, ತುಂಬಾ ದಿನದಿಂದ ಯಾವುದೋ ಒಂದು ಸೀರಿಯಸ್ ಕಾಯಿಲೆ ಬಂದ್ಬಿಟ್ಟು ಶರೀರ ಬಿಟ್ಟಿದ್ದಾರೆ. ಅವಾಗ ಯಾರಾದ್ರೂ ಜೋರಾಗಿ ಎದೆ ಹೊಡ್ಕೊಳ್ತಾರ? ಇಲ್ಲ. ಇಲ್ಲ. ಯಾಕೆ? ಮೊದಲೇ ಸೀರಿಯಸ್ ಆಗಿತ್ತು. ವಯಸ್ಸಾಗಿರ್ತದೆ, ಕಾಯಿಲೆ ಬಂದಿರ್ತದೆ, ನೋಡಿ ನೋಡಿ ಬೇಜಾರಾಗಿ, ಆವಾಗ ಅಷ್ಟು ಸಮಯದಲ್ಲಿ ತೋರ್ಸ್ಲಿಕ್ಕೆ ನಮ್ಗೆ ಬೇಜಾರಾಗಿದೆ ಅಂತ ತೋರ್ಸ್ಲಿಕ್ಕೆ ಅವ್ರು ಮಾಡ್ಬೋದು ಹೊರತು ಬೇಗ ಅದನ್ನೇನ್ ಮಾಡ್ಬಿಡ್ತಾರೆ, ಮರ್ತು ಬಿಡ್ತಾರೆ. ಆದ್ಮೇಲೆ ಹೃದಯ ವಿದೀರ್ಣ ಆಗೋದು ಯಾವಾಗ ಅಂತಂದ್ರೆ, ಯಾರನ್ನ ನಾವು ತುಂಬಾ ನಂಬಿಡ್ತೇವೆ. ಏನಾಗಿರ್ತೀವಿ? ನಂಬಿರ್ತೇವೆ ಯಾರನ್ನ ಒಂದು ಬೆಂಗಳೂರಿನಲ್ಲಿ ಒಂದು ಪರಿವಾರ ಇದೆ, ಪತಿ ಪತ್ನಿ ಮಕ್ಕಳಿದ್ದಾರೆ, ಸರಿನಾ? ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅದು ಬೇರೆ ಏನು ಆಸ್ತಿ ಇಲ್ಲ ಪಾಪ ಅವರಿಗೆ, ಊರಿಂದ ಬಂದಿದ್ದಾರೆ, ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಪತಿ ಮಾಡುವಂತಹ ಒಂದು ಸಂಪಾದನೆಯಿಂದ ಪೂರ್ತಿ ಪರಿವಾರ ಏನಾಗ್ಬೇಕು, ನಡಿಬೇಕು. ಮಧ್ಯದಲ್ಲಿ ಏನೋ ಒಂದು ಕಾರಣದಿಂದ ಅಕಾಲ ಮೃತ್ಯು ಆಗತ್ತೆ. ಯಾರ್ದು? ಪತಿದು. ಪತಿದು. ಆವಾಗ ಏನಾಗ್ತದೆ, ಪತ್ನಿಗೆ ಏನಾಗ್ತದೆ, ಹೃದಯ ವಿದೀರ್ಣ ಸ್ಥಿತಿ. ಯಾಕೆ? ಪತಿ ಇಲ್ಲ. ಮುಂದೆ ಏನು? ಮುಂದೆ ಏನು ಸಂಪಾದನೆ ಮಾಡೋರು ಇಲ್ವಲ್ಲ ಇವಾಗ. ಮಕ್ಕಳಿದ್ದಾರೆ, ಶಿಕ್ಷಣ ಇದೆ, ಊಟ ತಿಂಡಿ ಮಾಡಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಅವಾಗ ಆ ವ್ಯಕ್ತಿಯ ಮೇಲೆ ತುಂಬಾ ಅವಲಂಬನೆ ಆದಾಗ ಜೀವನದಲ್ಲಿ, ಆ ವ್ಯಕ್ತಿಯಾಗ್ಲಿ ಆ ವಸ್ತುವಾಗ್ಲಿ ನಮ್ಮಿಂದ ದೂರವಾದಾಗ, ಅದರ ಮೇಲೆ ತುಂಬಾ ಅವಲಂಬನೆ, ತುಂಬಾ ಡಿಪೆಂಡೆನ್ಸ್, ತುಂಬಾ ಪ್ರೀತಿ, ತುಂಬಾ ಮೋಹ ನಾವು ಇಟ್ಕೊಂಡಾಗ ಅವಾಗ ಏನಾಗ್ತದೆ ಆದ್ಮೇಲೆ, ಅದು ನಮ್ಗಿಂತ ದೂರವಾದಾಗ ನಮ್ಗೇನಾಗ್ತದೆ, ಹೃದಯ ವಿದೀರ್ಣ ಸ್ಥಿತಿ ಅಲ್ವಾ? ಚಿಕ್ಕ ಮಕ್ಕಳಿಗೆ ಹೃದಯ ವಿದೀರ್ಣ ಯಾವಾಗ ಆಗ್ತದೆ ಕಾರುಣ್ಯಕ್ಕ? ಯಾವಾಗ ಆಗ್ತದೆ ಹೇಳಿ ನೋಡೋಣ, ಚಿಕ್ಕ ಮಕ್ಕಳಿಗೆ? ತಾಯಿ ಕಳ್ಕೊಂಡು. ಹೇಳಿದ್ದು ಕೂಡ ಅಲ್ಲ, ಅವ್ರ ಕೈಯಿಂದ ಮೊಬೈಲ್ ತಗೊಂಡಾಗ ಕೈ ಕಾಲ ಬಡ್ಕೊಂಡ್ ಬಿಡ್ತಾರ ಅವ್ರು ಅಲ್ವಾ? ಸ್ಟ್ರೈಕ್ ಮಾಡಿಬಿಡ್ತಾರೆ, ಡೋರ್ ಹಾಕ್ಬಿಡ್ಕೊಂಡ್ಬಿಡ್ತಾರೆ, ಸ್ಕೂಲಿಗೆ ಹೋಗೋದಿಲ್ಲ, ಊಟನೇ ಮಾಡೋದಿಲ್ಲ. ಯಾಕಂದ್ರೆ ಮೊಬೈಲ್ ಅಂತಂದ್ರೆ ಅವ್ರಿಗೆ ಅಷ್ಟು ಅದರ ಮೇಲೆ ಏನಾಗ್ಬಿಟ್ಟಿರ್ತಾರೆ, ಅವರು ಅಡಿಕ್ಟ್ ಆಗ್ಬಿಡ್ತಾರೆ. ನೋಡಿ ರಾಜಮಕ್ಕ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಅಲ್ವಾ? ಎಷ್ಟು ಚೆನ್ನಾಗಿ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ, ಅದರ ಮೇಲೆ ಅವಲಂಬನೆ ಆಗ್ಬಿಟ್ಟಿರ್ತಾರೆ. ರಾಜಮಕ್ಕ ಎಷ್ಟು ಓದಿದ್ದೀರಿ? 7th ಓದಿದ್ವಿ. ಹಾಗಾಗಿ ಇಂಗ್ಲಿಷ್ ಬರ್ತದಲ್ಲ, 5, 6, 7 3 ಕ್ಲಾಸ್ ಇಂಗ್ಲಿಷ್ ಓದ್ಬಿಟ್ಟಿದ್ದೀರಿ.
ಹ್ಮ್ ಇನ್ನು ಡಿಗ್ರಿ ಏನಾದ್ರು ಮಾಡಿದಿದ್ರೆ ಇಂಗ್ಲಿಷ್ ಕ್ಲಾಸೇ ಮಾಡ್ಬಿಡ್ತಿದ್ರೇನು ರಜಮಕ್ಕ. ಸರಿ, ಓಕೆ. ಅದಕ್ಕೆ ಬಾಬಾ ಹೇಳ್ತಾರೆ ಹೃದಯ ವಿದೀರ್ಣತೆ ಅಂತಂದ್ರೆ ಏನು? ನಮ್ಮ ಆಪ್ತರು, ನಮ್ಗೆ ಬೇಕಾಗಿರುವಂಥದ್ದು, ನಮ್ಮ ಜೀವನದಲ್ಲಿ ಯಾವುದನ್ನು ತುಂಬಾ ನಾವು ಡಿಪೆಂಡ್ ಆಗಿದ್ದೀವಿ, ಅವಲಂಬಿತವಾಗಿದ್ದೀವಿ, ಅದನ್ನು ಕಳ್ಕೊಂಡಾಗ, ಅವರಿಲ್ದಿದ್ದಾಗ ನಮ್ಗೇನಾಗ್ತದೆ? ಅಂದ್ರೆ ಶಾರೀರಿಕವಾಗಿ ಆತ್ಮ ಶರೀರ ಬಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಹಂಗೆ ಹೇಳ್ತಾರೋ ಹಾಗೆ ಜೀವನದಲ್ಲಿ ಆ ವ್ಯಕ್ತಿ ಇಲ್ದಿದ್ದಾಗ ನಮ್ಗೆ ಏನಾಗುತ್ತೆ? ಜೀವನದಲ್ಲಿ ಒಂದು ಕತ್ತಲೆ, ಕರಗತ್ತಲು, ಬೇಜಾರು, ದುಃಖ, ತೊಂದರೆ, ಕಷ್ಟ ಅಂತ ಅನ್ಸತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಹೃದಯ ವಿದೀರ್ಣತೆ ಅಂತ ಬಿಟ್ಟಿರ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸಪೋಸ್ ನಿಮ್ ಪತಿ ಇದ್ದಾರೆ, ಪತಿ ಶರೀರ ಬಿಟ್ಟಿದ್ದಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಜಾಬ್ ಮಾಡ್ತಿದ್ದಾರೆ, ಅವಾಗ ತುಂಬಾ ಬೇಜಾರಾಗತ್ತಾ? ಇಲ್ಲ. ಇಲ್ಲ. ಯಾಕೆ? ಚೆನ್ನಾಗಿ ಸಂಪಾದನೆ ಕೊಡ್ತಾರೆ. ಪತಿಯ ಬದಲಿಗೆ ಮಕ್ಕಳು ಜಾಬ್ ಮಾಡ್ತಿದಾರಲ್ವಾ, ಅವ್ರು ಹಣ ತಂದು ಕೊಡ್ತಾರ, ಅವಾಗ ಅಷ್ಟು ಬೇಜಾರ್ ಆಗೋದಿಲ್ಲ. ಯಾಕಂದ್ರೆ ಬೇರೆ ಒಂದು ಆಪ್ಷನ್ಸ್ ಇದೆಯಲ್ಲ. ಹೌದು. ಹಾಗೆ ಬಾಬಾ ಹೇಳ್ತಾರೆ, ಲೌಕಿಕದಲ್ಲೂ ತುಂಬಾ ಬೇಜಾರು ಮಾಡ್ಕೊಳ್ಬೇಡಿ ಮಕ್ಕಳೇ, ನಿಮ್ಮ ಕಷ್ಟ ದೂರ ಮಾಡ್ಲಿಕ್ಕೆ ನಾನು ಇದೇನಲ್ವಾ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಹೆಚ್ಚಿನ ಬಾಬನ ಮಕ್ಕಳು ಬಾಬನ ಮನೆ ಯಾವಾಗ ಬರ್ತಾರೆ ಗೊತ್ತಾ? ಪತಿ ಶರೀರ ಬಿಟ್ಟಾಗ, ಮಕ್ಕಳ ಶರೀರ ಬಿಟ್ಟಾಗ, ಮನಸ್ಸಿಗೆ ತುಂಬಾ ನೋವಾದಾಗ ಏನ್ ಮಾಡ್ತಾರೆ? ಬಾಬನ ಮನೆಗೆ ಬಂದ್ಬಿಟ್ಟು ಅಲ್ಲಿ ಯಾರು ಶರೀರ ಬಿಟ್ಟಿದಾರಲ್ಲ, ಅವ್ರ ಜಾಗದಲ್ಲಿ ಯಾರು ಇಡ್ತಾರೆ? ಬಾಬನನ್ನು. ಬಿಸ್ನೆಸ್ ಲಾಸ್ ಆಗಿರ್ಬೇಕು, ಕಾಯಿಲೆಗಳು ಬಂದಿರಬೇಕು, ಮನೇಲಿ ಶಾಂತಿ ಸಿಗಬಾರ್ದು, ಡೈವರ್ಸ್ ಆಗಿರಬೇಕು, ಪತಿ ಶರೀರ ಬಿಟ್ಟಿರಬೇಕು, ಮಕ್ಕಳ ಶರೀರ ಬಿಟ್ಟಿರಬೇಕು, ಕೆಲಸ ಹೋಗಿರಬೇಕು, ಎಷ್ಟು ಕಷ್ಟಪಟ್ಟು ಕೆಲಸ ಸಿಕ್ಕಿರಬಾರ್ದು, ಆವಾಗ ಯಾರ ಹತ್ರ ಬರ್ತಾರೆ? ಬಾಬಾ ಬಾಬನ ಹತ್ರ ಬರ್ತಾರೆ. ಯಾಕೆ? ಎಲ್ಲ ಕಳ್ಕೊಂಡಿರ್ತೀವಿ. ಅದನ್ನ ಸರಿ ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಹೃದಯ ವಿದೀರ್ಣರು ಯಾವಾಗ ಆಗ್ತೀರಿ? ಯಾವಾಗ ಆಗ್ತೀರಿ? ಬೇಗ ಹೇಳಿ ಉತ್ತರ. ಯಾವಾಗ ಆಗ್ತೀರಿ? ಎಲ್ಲ ಕಳ್ಕೊಂಡಾಗ. ನನ್ನ ಪತಿ, ನನ್ನ ಮನೆ, ನನ್ನ ಬಂಗಾರ, ನನ್ನ ಶರೀರ, ಇವಾಗ ಇವರೆಲ್ಲವನ್ನ ನನ್ನದು ಅಂತ ನೀವು ಮಾಡಿಕೊಂಡಾಗ, ಆ ನನ್ನದು ನಿಮ್ಮನ್ನು ಬಿಟ್ಟು ಹೋದಾಗ, ಮನೆ ಹೋಯ್ತು, ಬಂಗಾರ ಹೋಯ್ತು, ಶರೀರಧಾರಿಗಳು ಹೋದ್ರು, ಅವಾಗ ನಿಮ್ಗೆ ಏನಾಗುತ್ತೆ? ಹೃದಯ ವಿದೀರ್ಣತೆ ಆಗ್ತದೆ. ಸರಿ, ಶಿವಬಾಬಾ ನನ್ನವರು, ಶಿವಬಾಬನ ಶಕ್ತಿ ನಂದು, ಅದರ ಅಧಿಕಾರ ನಂದು, ಶಿವಬಾಬಾ ನನ್ನ ನಡೆಸ್ತಾರೆ. 5 ವರ್ಷ ಆದ್ಮೇಲೆ ಶಿವಬಾಬಾ ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಾರೆ. ಶಿವಬಾಬಾ ಹೋದಾಗ ನಮ್ಗೆ ತುಂಬಾ ದುಃಖ ಆಗ್ತದೆ, ಕಷ್ಟ ಆಗ್ತದೆ. ಹೌದೋ ಅಲ್ವೋ? ಇಲ್ಲ. ಯಾಕೆ? ಅವ್ರು ಸದಾ ಇರ್ತಾರೆ, ನಮ್ಮನ್ ಬಿಟ್ಟೆಲ್ಲೂ ಹೋಗಲ್ಲ. ನಾವು ಅದು ನಮ್ಮಪ್ಪ ಹೋಗೋದೇ ಇಲ್ಲ ಹೌದು. ಅಲ್ವಾ? ನೀವು ಯಾವಾಗ ಬಂದಾಗ್ಲೂ ಕೊಡೋದಿಲ್ಲ ಅಂತ ಏನು ಹೇಳೋದೇ ಇಲ್ಲ ಅಲ್ವಾ? ಲೌಕಿಕ ಪತಿ ಆದ ಕೊಡೋದಿಲ್ಲ, ಮುಂದೋಗು ಹೇಳ್ತಾರೆ, ನಾಳೆ ಕೊಡ್ತೇನೆ ನೋಡೋಣ, ಹಳೆ ಲೆಕ್ಕ ಕೊಡು ಅಂತ ಹೇಳ್ತಾರೆ. ಹೌದಾ? ನಮ್ಮಪ್ಪ ಕೊಡೋದೇನೋ, ಕೀನು ಓಪನ್ ಇಟ್ಬಿಡಿನಿ, ಎಷ್ಟು ಬೇಕಾದ್ರೆ ತಗೊಂಡೋಗಿ, ಎಷ್ಟು ಬೇಕಾದ್ರೆ ತಿನ್ನು. ಯಾವ್ದನ್ನ? ಬಾಬನ ಮನೆದಲ್ಲ, ಸಪ್ತ ಗುಣಗಳನ್ನ. ಮತ್ತೆ ಬಾಬಾ ಹೇಳಿದಾರಂತ ಅಲ್ಲೋಗ್ಬಿಟ್ಟಿನ ಎತ್ಕೊಂಡ್ಬಂದ್ಬಿಟ್ಟಿರ ಮತ್ತೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಮನಸ್ಸನ್ನ ಅಲ್ಲಿಂದ ತೆಗಿರಿ. ಎಲ್ಲಿಂದ? ಯಾವ ಒಂದು ವ್ಯಕ್ತಿ ವಸ್ತುವಿನ ಮೇಲೆ ತುಂಬಾ ಮೋಹವನ್ನ ಬಿಟ್ಟು, ಅದು ಇಲ್ಲದಿದ್ದಾಗ ನಿಮ್ಗೆ ಮನಸ್ಸಿಗೆ ಬೇಜಾರಾಗ್ತದಲ್ಲ, ಅವರ ಮೇಲೆ ಅವಲಂಬಿತರಾಗಿರ್ತಿರಲ್ಲ, ಅವರ ಮೇಲೆ ಡಿಪೆಂಡ್ ಆಗಿರ್ತಿರಲ್ಲ, ಮುಂದೇನು ಹೇಳುವಂತ ಜೀವನದ ದೊಡ್ಡ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಅಲ್ಲಿಂದ ಮನಸ್ಸನ್ನ ತೆಗೆದು ಎಲ್ಲಿಡಬೇಕು? ಶಾಶ್ವತದಲ್ಲಿ, ಅವಿನಾಶಿಯಲ್ಲಿ, ಪರಮಾತ್ಮನಲ್ಲಿ, ಸದಾಕಾಲ ನಿಮ್ಗೆ ಸಹಯೋಗ ಕೊಡುವಂತನಿದಲ್ಲ, ಅವನಲ್ಲಿ ನೀವು ಇಡ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಹೃದಯ ವಿದೀರ್ಣತೆಯ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಜಾಸ್ತಿ ಅಲ್ಲ ರಾಜಮ್ಮಕ್ಕ, ಕಡಿಮೆ ಆಗ್ತಾ ಹೋಗ್ತದೆ. ಬೇಜಾರಾಗುವಂತ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಕಡಿಮೆ. ಯಾಕೆ? ನೀವು ಕರೆದಾಗ್ಲೆಲ್ಲ ಬಾಬಾ ನಿಮ್ಗೆ ಬಂದ್ಬಿಟ್ಟು ಏನ್ ಮಾಡ್ತಾ ಹೋಗ್ತಾರೆ? ಸಹಯೋಗವನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ದಿನದಲ್ಲಿ ನಾನು ತುಂಬಾ ಪದೇ 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 ಬೇಜಾರು ಮಾಡ್ಕೊಳ್ತೀನಾ? ಯಾವುದೋ ಒಂದು ನನಗೆ ಗೌರವ ಕೊಟ್ಟಿಲ್ಲ, ನನಗೆ ಸೇವೆ ಅವಕಾಶ ಕೊಟ್ಟಿಲ್ಲ, ನನಗೆ ಓಂ ಶಾಂತಿ ಮಾಡಲೇ ಇಲ್ಲ, ಬೇಜಾರು ಮಾಡ್ಬಿಟ್ಟು ಬಾಬನ ಮನೇಲಿ ಮುಖ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡ್ಬೇಡ, ನನಗೆ ಮೌಂಟ್ ಅಬು ಕಳಿಸಿಲ್ಲ, ನನ್ನ ಮಾತು ಕೇಳೋದಿಲ್ಲ ಅಂತ. ಅವಾಗ ಏನಾಗ್ತದೆ? ಇದು ಹೃದಯ ವಿದೀರ್ಣತೆ. ಹೌದೋ ಅಲ್ವೋ? ಅದಕ್ಕಾಗಿ ಏನೇ ವಿಷಯವನ್ನ ಮಾಡ್ಬೇಕಾದ್ರೆ ಮೊದ್ಲು ಬಾಬನಿಗೆ ಹೇಳ್ಬೇಕು. ಏನ್ ಮಾಡ್ಬೇಕು? ಬಾಬಾ ಅವ್ರಿಗೆ ಹೇಳ್ಬೇಕು ಫಸ್ಟ್. ಚಿಕ್ಕ ಮಕ್ಕಳಿಗೆ ಏನಾದ್ರು ಬೇಕು ಅಂತಂದ್ರೆ ಮೊದಲು ಅಮ್ಮನಿಗೆ ಕೇಳ್ತಾರ ಅಲ್ವಾ? ಮಗುಗ ಚೆನ್ನಾಗಿದ್ರೆ ಮಾತ್ರ, ಆರೋಗ್ಯ ವೃದ್ಧಿ ಆಗೋದಿದ್ರೆ ಮಾತ್ರ ಅಮ್ಮ ಏನ್ ಮಾಡ್ತಾರೆ? ಅವರಿಗೆ ಕೊಡಿಸ್ತಾರೆ.
ಅಲ್ವಾ? ಒಂದು ವೇಳೆ ಕೊಡಿಸಿಲ್ಲ ಅಂತಂದ್ರೆ ಅದರ ಅವಶ್ಯಕತೆ ನನಗೆ ಇರ್ಲಿಲ್ಲ, ಅಥವಾ ನನಗೇನೋ ಒಂದು ತೊಂದರೆ ಆಗೋದಿತ್ತು, ಅದಕ್ಕಾಗಿ ಅಮ್ಮ ನನಗೆ ಕೊಡಿಸಿಲ್ಲ ಅಂತ ನಾವೇನ್ ಮಾಡ್ಬೇಕು, ತಿಳ್ಕೊಳ್ಬೇಕಲ್ವಾ? ಹೌದಲ್ವ? ಅದಕ್ಕಾಗಿ ಆತ್ಮೀಯರೇ, ಒಂದು ದಿನದಲ್ಲಿ ನಾವು ನಮ್ಮ ಲೌಕಿಕ ಅಲೌಕಿಕ ಜೀವನದಲ್ಲಿ ಎಷ್ಟು ಖುಷಿಯಿಂದ ಇರ್ತೀವೋ ಅದ್ರ ಜೊತೆಗೆ ಎಷ್ಟು ಬೇಜಾರಾಗ್ತೀವಿ ಹೇಳೋದನ್ನು ಕೂಡ ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ಏನಾದ್ರೂ ಅರ್ಥ ತುಂಬಾ ಬೇಜಾರಾದ್ರೆ ಬಾಬನ ಹತ್ರ ಹೋಗಿ ಅದನ್ನ ಚರ್ಚೆ ಮಾಡಿಕೊಂಡು ಬೇಗ ಕಾಯಿಲೆಯನ್ನೇನ್ ಮಾಡ್ಬೇಕು, ವಾಸಿ ಅಲ್ವಾ? ಸ್ವಲ್ಪ ಲೈಟ್ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಹೋಗ್ಬಿಟ್ಟು ತೋರಿಸ್ತಾರೆ, ಹಾರ್ಟಿಗೆ ಏನಾದ್ರು ಏನು ಉಸಿರು ನಿಂತು ಬಿಟ್ಟೆ ಕಷ್ಟ ರೀ ಅಂತ ಹೇಳ್ತಾರೆ ಅಲ್ವಾ? ಬೇರೆಯಿಂದ ಹೊಟ್ಟೆ ನೋವು ಗಿಟ್ಟೆ ನೋವೆಲ್ಲ ಬಂದು ನಡೆಯುತ್ತೆ, ಅದು ಹಾರ್ಟ್ ಬೇಕೇ ಬೇಕು ಅಂತ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ವ್ಯಕ್ತಿ, ವಸ್ತು, ವಿಷಯ, ಮಾತು ತುಂಬಾ ಬೇಜಾರಾಗಿದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎದುರುಗಡೆ ಬೇರೆ ಯಾರಿಗಾರು ನಿಂದನೆ ಮಾಡಿದ್ರು ಕೂಡ ನಮ್ಗೇನಾಗ್ಬಿಡ್ತದೆ, ಬೇಜಾರಾಗ್ಬಿಡ್ತದೆ. ನಮ್ಮ ಎದುರುಗಡೆ ನಮ್ಮ ನಂತರ ಬಂದವ್ರನ್ನ ಹೊಗಳಿದ್ರು ಕೂಡ ಬೇಜಾರಾಗ್ಬಿಡ್ತದೆ. ಅದಕ್ಕಾಗಿ ಎಲ್ಲಿ ಬೇಜಾರಾಗತ್ತೆ ಅಂತ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡಿ. ಇನ್ನು ಕೆಲವೊಂದ್ಸಲ ಏನ್ ಗೊತ್ತಾ, ಸಣ್ಣ ಸಣ್ಣ ವಿಷಯಗಳು ಇರ್ತಾವ, ಆದ್ರೂ ಅದನ್ನ ಹಿಡ್ಕೊಂಡ್ಬಿಟ್ಟು ಎಷ್ಟು ಒದ್ದಾಡ್ತೀವಿ ಅಂತಂದ್ರೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ನಾವೇನಾಗಿರೋದಿಲ್ಲ, ಸಾಧ್ಯನೇ ಇಲ್ಲ. ಏನು ವಿಷಯ, ಅವ್ರು ಓಂ ಶಾಂತಿ ಹೇಳಲಿಲ್ಲ ಅಷ್ಟೇ, ಅದೊಂದು ದೊಡ್ಡ ವಿಷಯ ಬರೋ ತುಂಬಾ ಬೇಜಾರು ಮಾಡ್ಕೊಂಡ್ರಪ್ಪ. ಇದನ್ನೆಲ್ಲ ನಾವು ಕಲಿಬೇಕು ಆತ್ಮೀಯರೇ. ಜೀವನದಲ್ಲಿ ಮುಂದೆ ಇಂಥದ ದುಃಖದ ಘಟನೆಗಳು ಬೇಕಾದಷ್ಟು ಬರ್ತಾವೆ. ಅವಾಗ ಜೀವನ ಅಂದ್ಬಿಟ್ಟು ಗೊಳೋ ಅಂತ ಅಳೋತಾ ಕೂತ್ಕೊಂಡ್ರೆ ಮುಂದೆ ಜೀವನ ಸಾಗತ್ತಾ? ಅಲ್ವಾ? ಸುಖ ಇರ್ಲಿ ದುಃಖ ಇರ್ಲಿ, ಅದು ಜೀವನದಲ್ಲಿ ಒಂದು ಸೈಡ್ ಸೀನ್ ಅಷ್ಟೇ. ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾವೇನ್ ಮಾಡಬಾರ್ದು, ನೋಡಬಾರ್ದು. ದಾರಿಲಿ ನಡೀತಾ ಇರ್ತೀರ, ಎಷ್ಟು ಆಕ್ಸಿಡೆಂಟ್ಗಳಾಗ್ತಿವಿ. ಓಕೆ, ಆಕ್ಸಿಡೆಂಟ್ ಆಗಿದೆಯಾ ನೋಡಿದ್ರಿ, ಗಾಡಿ ರನ್ನಿಂಗ್ ಅಲ್ಲಿ ಇರ್ಲಿ, ನಿಲ್ಸ್ಬಿಟ್ಟು ಇಳಿದು ಬಿಟ್ಟು ಯಾಕಾಯ್ತು, ಹೆಂಗಾಯ್ತು, ಯಾರ್ ತಪ್ಪು, ಮತ್ತೊಂದು ಮಗದೊಂದು ಕೇಳಬೇಕು, ಕೇಳಬಾರ್ದು? ಕೇಳಬಾರ್ದು ತಾನೆ. ಓಕೆ, ನೀವು ಸೈಡಲ್ಲಿ ಬಂತು ನೋಡಿದ್ರಿ, ಗಾಡಿ ನಿಲ್ಸ್ಬೇಡಿ, ನಿಧಾನ ಆಯ್ತು, ನೀವು ದಾರಿ ಮಾಡ್ಕೊಂಡು ಮುಂದೆ ಹೋಗೋದನ್ನ ಏನ್ ಮಾಡ್ಬೇಕು, ಪ್ರಯತ್ನ ಮಾಡಬೇಕು. ಓಕೆ, ಸಹಾಯ ಬೇಕು ಅಂದ್ರೆ ಸಹಾಯ ಮಾಡಿ, ಅದನ್ನ ಮಾಡಬೇಡಿ ಅಂತ ಹೇಳಲಿಲ್ಲ. ಆದ್ರೆ ಅದರಲ್ಲಿ ತುಂಬಾ ಏನ್ ಮಾಡಬಾರ್ದು, ಇನ್ವಾಲ್ವ್ ಆಗ್ಬಾರ್ದು, ಮನಸ್ಸನ್ನ ಇಟ್ಬಿಟ್ಟು ನೋವನ್ನು ಅನುಭವಿಸ್ಬೇಡಿ. ಹಾಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘಟನಾವಳಿಗಳಲ್ಲೂ ಕೂಡ ಇವ್ರು ಯಾಕೆ ಬಿಟ್ಟು ಬಂದ್ರು, ಇವ್ರ್ಯಾಗ ಮಕ್ಕಳಾಗ್ಬಿಟ್ಟು ಬಂದ್ರು, ಇವರೇ ಯಾಕೆ ನಮ್ಮ ಸೆಂಟರ್ ಟೀಚರ್ ಆಗಿ ಬರ್ತಾರೆ, ಯಾವ ಸೆಂಟರ್ ಟೀಚರ್ ಬಂದ್ರು ಸರಿ ಆಗೋದಿಲ್ಲ, ಯಾವಾಗ್ಲೂ ಯೋಗೇಶಣ್ಣ ನನಗೆ ಬೈತಾ ಇರ್ತಾರಲ್ಲ ಅಲ್ವಾ? ಅದಕ್ಕೆ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವೇನ್ ಮಾಡಬಾರ್ದು, ಹೃದಯ ವಿದೀರ್ಣವಾದ್ರೆ ಅದು ಮನಸ್ಸಿನಲ್ಲಿ ಆಗಿರುವಂತ ಗಾಯ ಇದೆಯಲ್ಲ, ಅದನ್ನ ಹೊರಗಡೆ ಬರ್ಲಿಕ್ಕೆ ಏನಾಗ್ತದೆ, ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಆಯಾ ಗಾಯ ಆಗ್ಲಿಕ್ಕೆ ನೀವೇ ಕಾರಣೀಕರ್ತರು ಆಗಿರ್ತೀರಾ. ಅದಕ್ಕಾಗಿ ಆ ಕೆಲಸವನ್ನ ಏನ್ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಹೃದಯ ವಿದೀರ್ಣರಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂತೆ, ಫುಲ್ ಸ್ಟಾಪ್ ಇಡ್ಬೇಕು. ಹೃದಯ ಸಿಂಹಾಸನಧಾರಿಗಳಾಗಿ ಹೇಳ್ತಾರೆ ಪಾಪ. ಏನ್ ಹೇಳ್ತಾರೆ, ಸಿಂಹಾಸನ ಆಗ್ಬೇಕು. ಮತ್ತು ವಾಪಸ್ ಅದೇ ಹೃದಯ ಅಂತ ಹೇಳಿದ್ರು. ಹೃದಯ ವಿದೀರ್ಣತೆ ಅಂತಂದ್ರೆ ಏನು, ಬಾಬಾ ನೀನು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಹಂಗ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ಹಿಂಗ್ ಮಾಡ್ಬೇಕಿತ್ತು, ಹಂಗ ಮಾಡ್ಬೇಕಿತ್ತು. ಇದ್ಯಾವುದು ಹೃದಯ ವಿದೀರ್ಣತೆ, ಹೃದಯಾಘಾತ. ಬಾಬನಿಗೆ ಬೈಯೋದು, ನೀನು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಬೈಯೋದು ಹೃದಯ ವಿದೀರ್ಣ. ಬಾಬಾ ನನ್ಗೆ ಪ್ರೀತಿ ಕೊಡ್ತಿದ್ದಾರೆ, ನನಗೆ ಬಾಬಾ ಊಟ ಕೊಡ್ತಿದ್ದಾರೆ, ಬಾಬಾ ನನಗೆ ಶಕ್ತಿ ಕೊಡ್ತಾ ಇದ್ದಾರೆ, ಬಾಬಾ ನನ್ನ ಉಪಯೋಗ ಮಾಡ್ತಿದ್ದಾರೆ. ಅವಾಗ ಏನು, ಹೃದಯ ಸಿಂಹಾಸನ. ಸರಿ, ಅಮ್ಮನ ಹತ್ರ ಹೋಗ್ಬಿಟ್ಟು ನೀನು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಜಗಳ ಮಾಡ್ತಾ ಇದ್ರೆ ಅಮ್ಮ ನಿಮ್ಮನ್ನ ಬಳಿಯಲ್ಲಿ ಇಟ್ಕೊಳ್ತಾರಾ? ಇಲ್ಲ. ಅಮ್ಮ ಕೊಟ್ಟಿರೋದನ್ನ ಪ್ರೀತಿಯಾಗಿ ಅನುಭವಿಸ್ತಾ ಇದ್ರೆ ಅವಾಗ ಅಮ್ಮ ಏನ್ ಮಾಡ್ತಾರೆ, ಮಡ್ಲಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ಬಾಬನ ಮಡಿಲಲ್ಲಿ ಹೃದಯ ವಿಧೀರ್ಣರಾಗಿರ್ಬೇಕು, ಹೃದಯ ಸಿಂಹಾಸನಧಾರಿಗಳಾಗಿರ್ಬೇಕು. ಹೃದಯ ಸಿಂಹಾಸನ. ಅವಾಗ ನೀವು ಕೇಳ್ತೀರಿ, ಅಣ್ಣವ್ರು ಅದು ಹೆಂಗ್ ಗೊತ್ತಾಗ್ತದೆ, ನಾವು ಹೃದಯ ವಿಧೀರ್ಣರಾಗಿದ್ದೀವು, ಹೃದಯ ಸಿಂಹಾಸನಧಾರಿಗಳಾಗಿ ಹೆಂಗ್ ಗೊತ್ತಾಗತ್ತೆ? MRI ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗ್ಬೋದಾ? ಹೆಂಗ್ ಗೊತ್ತಾಗ್ತದೆ? ಅದು ಅನುಭವಕ್ಕೆ ಸಂಬಂಧ. ಯೋಗದಲ್ಲಿ ಕುಳಿತುಕೊಂಡಾಗ ಆ ಯೋಗದ ಸಮಯ ಬಾಬನಲ್ಲಿ ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅದು ಯಾವ ಸ್ಥಿತಿ? ಹೃದಯ ವಿಧೀರ್ಣ. ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಂತ ಬರೀ ಕಂಪ್ಲೇಂಟ್ ಮಾಡೋದು, ಕೂಗೋದು, ಅಳೋದು,
ನಿದ್ರೆ ಮಾಡೋದು. ಹೃದಯ ಇದ್ಯಾವುದು? ಹೃದಯ ವಿದೀರ್ಣ. ಅದೇ ಬಾಬನ ಮಡಿಲಲ್ಲಿ ಕೂತ್ಕೊಂಡಿದ್ದೇನೆ, ಬಾಬನ ಶಕ್ತಿ ನನಗೆ ಅನುಭವ ಆಗ್ತಾ ಇದೆ, ವಿಶ್ವಕ್ಕೆಲ್ಲ ಹೋಗ್ತಾ ಇದೆ, ಖುಷಿ ಆಗ್ತಾ ಇದೆ, ಸಂಪಾದನೆ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಅದ್ಯಾವ ಸ್ಥಿತಿ? ಹೃದಯ ಸಿಂಹಾಸನ. ಹೌದು ತಾನೇ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ದಿನದಲ್ಲಿ ಹೃದಯ ವಿದೀರ್ಣ ಸ್ಥಿತಿಯಲ್ಲಿ ಇರ್ತೀರೋ? ಹೃದಯ ಸಿಂಹಾಸನ ಸ್ಥಿತಿಯಲ್ಲಿ. ಹಾ. ದಿನದಲ್ಲಿ ಅಮ್ಮನ ಜೊತೆಗೆ ಜಾಸ್ತಿ ಜಗಳ ಮಾಡ್ತಿರೋ, ಅಮ್ಮನ ಜೊತೆಗೆ ಪ್ರೀತಿಯಲ್ಲಿ ಇರ್ತಿರೋ? ಅಮ್ಮ ನಿಮ್ಮನ್ನ ಬೈತಾ ಇರ್ತಾರೋ, ಅಮ್ಮ ನಿಮ್ಮನ್ನ ಮುದ್ದು ಮಾಡ್ತಾ ಇರ್ತಾರೋ? ಓಕೆ, ಅಮ್ಮ ಯಾವಾಗ ಮುದ್ದು ಮಾಡ್ತಾರೆ? ಅಮ್ಮ ಯಾವಾಗ ಮುದ್ದು ಮಾಡ್ತಾರೆ? ಅಮ್ಮನ್ ಮಾತು ಕೇಳಿದಾಗ. ಅಮ್ಮನ ಮಾತು ಕೇಳ್ದೇನೆ ನಿದ್ರೆ ಮಾಡಿದ್ರೆ? ನಾನು ಅಡಿಗೆ ಮಾಡೋದಿಲ್ಲ, ನಾನು ಕಸ ಗುಡಿಸೋದಿಲ್ಲ, ನಾನು ಪಾತ್ರೆ ತೊಳೆದಿಲ್ಲ, ನಾನು ಮೊಬೈಲ್ ಮಾತ್ರ ಅಪ್ಡೇಟ್ ಮಾಡ್ಕೊಂಡು ಕುತ್ಕೊಳ್ತೀನಪ್ಪ, ನನ್ನ ಇಷ್ಟ, ನೀವ್ಯಾರು ಕೇಳಲಿಕ್ಕೆ ಅಂದ್ರೆ ಅಮ್ಮ ಏನು ಮಾತಾಡೋದಿಲ್ಲ, ಮನಸ್ಸಿನಲ್ಲಿ ಬೈತಾ ಇರ್ತೀವಿ. ಎಂತ ಮಕ್ಕಳಪ್ಪ ಇವ್ರು. ಹೌದು ತಾನೆ? ಹಾಗೆ ನಮ್ಮಪ್ಪನೂ ಕೂಡ ಹಾಗೆ ಅಲ್ವಾ? ಅದಕ್ಕಾಗಿ ಮಕ್ಕಳು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಯಾವಾಗ್ಲೂ ಈಶ್ವರೀಯ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ಸಂಸಾರದಲ್ಲಿ ಬೇಜಾರ್ ಆಗಬಾರದು. ಹೃದಯ ವಿದೀರ್ಣರು ಆಗಬಾರದು. ಸದಾಕಾಲ ಹೆಂಗಿರಬೇಕು? ಮಸ್ತಕಲಂದರ್, ಹೃದಯ ಸಿಂಹಾಸನಧಾರಿಗಳು ಆಗಿರಬೇಕು. ಅದು ಎರಡರ ಅವಕಾಶ ನಿಮಗಿದೆ. ಯಾವ ಅವಕಾಶ? ಹೃದಯ ವಿದೀರ್ಣರಾಗೋದು ಇದೆ, ಹೃದಯ ಸಿಂಹಾಸನಧಾರಿಗಳಾಗೋದು ಇದೆ ಅಲ್ವಾ? ಅದಕ್ಕಾಗಿ ಒಂದು ವಿಷಯ ತಿಳ್ಕೊಳ್ಳಿ ಆದ್ಮೇಲೆ, ಹೃದಯ ವಿದೀರ್ಣರು ನಾವು ಯಾವಾಗ ಆಗ್ತೀವಿ? ಹೃದಯ ಸಿಂಹಾಸನಧಾರಿಗಳು ಯಾವಾಗ ಆಗ್ತೀವಿ? ದುಃಖವನ್ನು ಅನುಭವಿಸ್ತಲೇ ಇದ್ದಾಗ. ಒಂದ್ ಸೀಕ್ರೆಟ್ ಕೇಳಿ. ನಿಮಗೆ ವೈಯಕ್ತಿಕವಾಗಿ, ಶಾರೀರಿಕವಾಗಿ ನೀವೇನಾದ್ರೂ ಬಾಬನ ಅಂತ ಕೇಳಿದ್ರೆ ಅದು ಹೃದಯ ವಿದೀರ್ಣ. ಏನ್ ಹೇಳಿ? ನಮ್ಮ ಡಿಮಾಂಡ್ ಇದು ನನ್ಗೆ ಬೇಕೇ ಬೇಕು, ನಂದು ಕೋರ್ಟ್ ಕೇಸ್ ಆಗ್ತೇನೆ, ನನಗೆ ಆಸ್ತಿ ಕೊಡ್ಲೇಬೇಕು, ಏನ್ ಬೇಕಾದಾಗ್ಲಿ, ಕೋರ್ಟಲ್ಲಿ ನೋಡೋಣ, ಪೊಲೀಸ್ ಸ್ಟೇಷನ್ ನೋಡೋಣ. ಗಲಾಟೆ ಮಾಡೋ ತಗೊಳ್ಳೋದು ಯಾವುದು? ಹೃದಯ ವಿದೀರ್ಣ. ಅದೇ ಈಶ್ವರೀಯ ಕಾರ್ಯ. ನಿನ್ನ ಕಾರ್ಯ ಏನಪ್ಪ? ತನ್ನು ಕೊಟ್ಟಿದ್ದೇನೆ, ಮನ ಕೊಟ್ಟಿದ್ದೇನೆ, ಹೆಂಗೆ ಬೇಕಾದ್ರೂ ಉಪಯೋಗ ಮಾಡ್ಕೊ, ನಾನೇನು ಡಿಮಾಂಡ್ ಮಾಡಲ್ಲ. ಎಲ್ಲಾದ್ರೂ ಕುಳಿಸು, ಎಲ್ಲಾದ್ರೂ ಮಲಸು, ಏನಾದ್ರೂ ತಿಂಡಿ ತಿನ್ಸು, ನನ್ನನ್ನು ಉಪಯೋಗ ಮಾಡ್ತಾ ಕೂತ್ಕೊ ಅಷ್ಟೇ. ನನ್ನ ಉಪಯೋಗ ಮಾಡು. ಅದ್ಯಾವುದು? ಅಂದ್ರೆ ನೀವು ಭಗವಂತನ ಆಣತಿಯಂತೆ, ಇಚ್ಛೆಯಂತೆ, ಉದ್ದೇಶದಂತೆ, ಆದೇಶದಂತೆ, ಆಜ್ಞೆಯಂತೆ ಅವನ ಕಾರ್ಯಕ್ಕೆ ನೀವು ಸಹಯೋಗಿಯಾದ್ರೆ ಅದು ಹೃದಯ ಸಿಂಹಾಸನ ದಾರಿ. ನೀವು ಬಾಬನ ತಗೊಬಿಟ್ಟು ನನಗೆ ಕೊಡು, ನನ್ನ ಮನೆಯವ್ರಿಗೆ ಕೊಡು, ನನ್ನ ಕುಟುಂಬಕ್ಕೆ ಕೊಡು, ನನ್ನ ಮಕ್ಕಳಿಗೆ ಕೊಡು, ಹಿಂಗೆ ಕೊಡು, ಹಂಗೆ ಕೊಡು, ಹಾಗೆ ಮಾಡು, ಹಿಂಗೆ ಮಾಡುದು ಬಾಬನಿಗೆ ಕಂಡೀಷನ್ ಹಾಕಿದ್ರೆ ಅಂದ್ರೆ ಹೃದಯ ವಿಧೀರ್ಣತೆ. ಅಂದ್ರೆ ಬಾಬನಿಗೆ ಕಂಡೀಷನ್ ಹಾಕ್ಬೇಕು, ಆಗ್ಬಾರ್ದು? ಆಗ್ಬಾರ್ದು ತಾನೆ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ರಾಜಯೋಗದ ಸಮಯದಲ್ಲಿ ನೀವು ಹೃದಯ ಸಿಂಹಾಸನಧಾರಿಗಳಾಗಿರ್ತೀರೋ ಅಥವಾ ಹೃದಯ ವಿಧೀರ್ಣರಾಗಿರ್ತೀರೋ. ಅಂದ್ರೆ ನಾನು ಬಾಬನ ಜೊತೆಲಿ ಇದ್ದಾಗ, ನನಗೆ ಬೇಕಾದಾಗ ಸಿಕ್ಕಿದಾಗ ನಾನೇನಾಗಿರ್ತೇನೆ? ಖುಷಿಯಾಗಿರ್ತೇನೆ. ಓಕೆ. ನಾನು ಮಡಿಲಲ್ಲಿದ್ದಾಗ ನಾನು ಕೇಳಿದ ಬಾಬಾ ಕೊಡ್ಲಿಲ್ಲ, ನನಗೇನಾಗ್ಬಿಡ್ತದೆ? ಏನಾಗ್ಬಿಡ್ತದೆ? ಬಾಬಾ ನಾನು ಹೇಳಿದ್ ಕೇಳಲಿಲ್ಲ, ನಾನು ನಾಳೆಯಿಂದ ಅಮೃತ ವೇಳೆ ಹೇಳೋದಿಲ್ಲ, ನಾನು ಮುರ್ಲಿಕ್ಕೆ ಹೇಳೋದಿಲ್ಲ, ನಾನು ಸೆಂಟರಿಗೆ ಹೋಗೋದಿಲ್ಲ. ಯಾಕೆ? ನಾನು ಹೇಳಿದ್ ಕೊಡ್ಬೇಕು, ಅದು ಮುಂದೆ ಏನಾದಾಗ ನಿನ್ಗೆ ಯಾಕದು? ನಾನು ಕೇಳಿದ್ದೆ ತಾನೇ ಕೊಡ್ಬೇಕು. ಅಷ್ಟೆಲ್ಲ ನಾನು ಮಾಡಿಲ್ವಾ? ಜಗಳ ಮಾಡ್ಬೇಕು ಮಾಡಬಾರ್ದು ಬಾಬನ ಹತ್ರ? ಮಾಡಬಾರ್ದು ತಾನೆ? ಮಗು, ನೀನು ಇವತ್ತಿನ ಮಾತು ನೋಡ್ತಿದ್ಯಾ? ಗೋಬಿ ಮಂಚೂರಿ 4 ಮಿನಿಟ್ ಚೆನ್ನಾಗಿ ಇರ್ತದೆ, ಒಳಗಡೆ ಹೋದ್ಮೇಲೆ ತೊಂದರೆ ಕೊಡ್ತದೆ, ಮುಂದೆ ಆ ಹಾಸ್ಪಿಟಲ್ ಮಲಗ್ಬಿಟ್ಟು ಒದ್ದಾಡೋದು ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಇವಾಗ ನಿನ್ ಗೋಬಿ ಮಂಚೂರಿ ತಿನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಬಾಬಾ ಕಾಲದರ್ಶಿ ಅಲ್ವಾ? ನಾವು ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ವೇ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಹೃದಯ ಸಿಂಹಾಸನಧಾರಿಗಳು, ಹೃದಯ ವಿದೀರ್ಣರು, ಅಥವಾ ಅಥವಾ ಆವಾಗ ಹೃದಯ ವಿದೀರ್ಣ, ಆವಾಗ ಹೃದಯ ಸಿಂಹಾಸನಧಾರಿಗಳು. ಓಕೆನಾ? ಅದನ್ನ ಚೆಕ್ ಮಾಡು. ಹೌದಣ್ಣವ್ರೆ, ಅಮೃತ ವೇಳೆಯಲ್ಲಿ ಇದ್ದಾಗ ಹೃದಯ ಸಿಂಹಾಸನ, ಸೆಂಟರಿಗೆ ಹೋದಾಗ ಹೃದಯ ಸಿಂಹಾಸನ. ಯಾವಾಗ ಲೌಕಿಕ ಬಂದ್ಬಿಡ್ತೀವಿ ನೋಡಿ, ಕೆಲ್ಸಕ್ಕೆ ಹೋಗ್ತೀವಿ ನೋಡಿ, ಅವಾಗ ಹೃದಯನ ಡಬ್ ಅಂತ ಹೊಡೆದೋಗ್ಬಿಡ್ತದೆ ಅಣ್ಣವ್ರೆ. ಎಷ್ಟು ಲೆಕ್ಕಾಚಾರಗಳು, ಎಷ್ಟು ಬೈತಾರೆ, ಎಷ್ಟು ಗಲಾಟೆಗಳು, ಎಷ್ಟು ಭಿನ್ನಾಭಿಪ್ರಾಯಗಳು, ಎಷ್ಟು ತೊಂದರೆಗಳು ಅಲ್ವಾ?
ಮನೆಯಿಂದ ಹೊರಗಡೆ ಓಡೋದ್ರೊಳಗಡೆ ಅಣ್ಣವ್ರೆ ಮಳೆ ಬಂದ್ಬಿಡ್ತದೆ. ಅಲ್ಲಿ ಹೋದ ತಕ್ಷಣ ಏನು ಬೈತಾರೆ, ಬಾಸು ಲೇಟ್ ಆಗಿ ಬಂತು, ಯಾಕಾಯ್ತು, ಏನಾಯ್ತು, ಎಂತದು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮುಗಿಸು ಸುಸ್ತಾಗಿ ಮನೆಗೆ ಬಂದೆ. ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಎಲ್ಲರೂ ಚೆನ್ನಾಗಿ ಬೈಯೋದೇನು. ಇದೇ ಗುಬಳಾಗ್ಬಿಟ್ಟಿದೆ ಅಣ್ಣಾರೆ. ಸಾಕಾಗ್ಬಿಟ್ಟಿದೆ ಈ ಬೆಂಗಳೂರು ಜೀವನನೇ ಬೇಡ ಅಂತ ಅನಿಸ್ತಾ ಇದೆ. ನಿಮ್ದು ಯಾವ ಸ್ಥಿತಿ ಅದು? ಹಾ, ಅದೇ ಬಾಬನ್ ಮನೆಗೆ ಹೋಗ್ಬಿಟ್ಟು ಒಳ್ಳೆ ಜ್ಞಾನ ಹೇಳಿ ಕ್ಲಾಸ್ ಮಾಡಿ ಚೆನ್ನಾಗಿ ಆಶೀರ್ವಾದ ತಗೊಂಡು ಹೊಟ್ಟೆ ತುಂಬಾ ಬ್ರಹ್ಮ ಭೋಜನ ತಿನ್ಕೊಂಡು ಬಂದ್ರೆ ಹೆಂಗಿರ್ತದೆ? ಇವತ್ತು ಚೆನ್ನಾಗಿತ್ತಪ್ಪ, ಯಾಕಂದ್ರೆ ಗುರುವಾರ ಅಲ್ವಾ, ಪ್ರಸಾದ ಸಿಕ್ತಲ್ವಾ. ಅದ್ಯಾವುದು? ಹೃದಯ ಸಿಂಹಾಸನ. ಹಾ, ಅದಕ್ಕೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಯೋಗ್ಯರಾದಾಗ ಭಗವಂತ ನಿಮ್ಮನ್ನ ಏನ್ ಮಾಡ್ತಾರೆ? ಹೃದಯದಲ್ಲಿ ಇಟ್ಕೊಳ್ತಾರೆ. ನೀವು ಯೋಗ್ಯರಲ್ಲಿ ಇಲ್ಲ ಅಂತಂದ್ರೆ ಬಾಬಾ ಇರುವಂತ ಮನೆ ಬಾಗಿಲು ಓಪನ್ ಆಗೋದಿಲ್ಲ, ಕ್ಲೋಸ್ ಮಾಡಿರ್ತಾರೆ. ನೀವು ಬೆಲ್ಲ ಹೊಡ್ಕೊಳ್ತಾ ಇರೋದಷ್ಟೇ. ಇನ್ನು ಕೆಲವೊಂದ್ಸಲ ಬೆಂಗಳೂರು ಅಂತ ಊರುಗಳಲ್ಲಿ ಎಂತ ಮಜಾ ಇರ್ತದೆ ಅಂತಂದ್ರೆ ಮನೆ ನಾಯಿ ಇಲ್ದಿದ್ದು ಗೇಟಲ್ಲಿ ದೊಡ್ಡ ಬೋರ್ಡ್ ಇರ್ತದೆ, ನಾಯಿ ಇದೆ ಎಚ್ಚರಿಕೆ ಅಂತ. ಓಕೆ, ಪಕ್ಕದ ಮನೇಲಿ ಬಂದು ತುಂಬಾ ತೊಂದರೆ ಕೊಡ್ತಾ ಇದೆ, ಗೇಟಿಗೂ ಬೀಗ ಹಾಕಿಬಿಟ್ಟಿರ್ತಾರೆ, ಮನೆ ಬಾಗಿಲಿಗೂ ಬೀಗ ಹಾಕಿಬಿಡ್ತಾರೆ, ಹಿಂದ್ಗಡೆಯಿಂದ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿ? ಮನೆಯಲ್ಲಿ ಮನೆಯ ಯಜಮಾನ ಇದ್ದಾನೆ ಅಂತ ಎದುರುಗಡೆ ಮನೆಯವರಿಗೆ ಗೊತ್ತಾಗಬಾರ್ದು. ಹಾಗೆ ಆದ್ಮೇಲೆ ನೀವು ಹೃದಯ ವಿದೀರ್ಣ ಸ್ಥಿತಿಯಲ್ಲಿ ಇದ್ದಾಗ ಬಾಬನ ಶಕ್ತಿ ಪ್ರವಾಹ ಆಗಿದ್ದು ನಿಮಗೆ ಗೊತ್ತಾಗೋದಿಲ್ಲ. ಈಶ್ವರಿಯ ನಶೆ ಇರೋದಿಲ್ಲ, ಯೋಗದ ಅನುಭವ ಆಗೋದಿಲ್ಲ. ಆ ಬಾಬನ ಪ್ರೀತಿ, ಪಾಲನೆ, ಸ್ನೇಹ, ಸಂಪಾದನೆ, ಜಮ ಅದರ ಅನುಭವ ಆಗೋದಿಲ್ಲ. ಯಾವ ಅನುಭವ ಆಗ್ತಾ ಇರ್ತದೆ? ಹೃದಯ ವಿದೀರ್ಣತೆ ಅನುಭವ. ನೋವು, ಕಷ್ಟ, ಸಮಸ್ಯೆ, ತೊಂದರೆಗಳು, ವಿಘ್ನಗಳು, ಪರಿಸ್ಥಿತಿಗಳು, ಲೆಕ್ಕಾಚಾರಗಳು ಇದರದ್ದೇ ಅನುಭವ ಆಗ್ತಾ ಇರ್ತದೆ. ಅದನ್ನೇ ಇವತ್ತು ಮೊದಲೇ ಹೇಳಿದ್ದು ಬಾಬಾ, ಮಕ್ಕಳೇ ಇಲ್ಲಿ ಕೂತ್ಕೊಳ್ಳಿ, ತಂದೆಯ ಸಮಾನ ತಂದೆಯ ಹೃದಯದಲ್ಲಿ ಕೂತ್ಕೊಳ್ಳಿ, ಏನು ವಾಯ್ದಾ ಮಾಡಿದ್ರು ಅದನ್ನು ಮಾಡ್ತಾ ಹೋಗಿ. ನೀವು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ ಅಂದಮೇಲೆ ನಿಮ್ಮನ್ನು ನಾನು ಸರಿಯಾಗಿ ನಿರ್ವಹಣೆ ಮಾಡ್ತೀನೋ ಮಾಡಲ್ವೋ? ಮಾಡ್ತೀನಿ ತಾನೆ. ಸದಾಕಾಲ ಮನಸ್ಸು ಬುದ್ಧಿನ ಪರಮಾತ್ಮನ ಜೊತೆಲಿ ಇಟ್ಕೊಂಡ್ಬಿಟ್ಟು ಪರಮಾತ್ಮನ ಸಪ್ತ ಗುಣಗಳು ವಿಶ್ವಕ್ಕೆ ಹೋಗ್ತಾ ಇದ್ದಾವ ಇಲ್ಲ ಅದ ಕಡೆಗೆ ಮಾತ್ರ ಏನ್ ಮಾಡಿ ಚೆಕ್ ಮಾಡಿ. ಓಕೆ, ಹೃದಯ ಸಿಂಹಾಸನಧಾರಿ ಆಗ್ಬೇಕು, ಹೃದಯ ವಿದೀರ್ಣರಾಗ್ಬೇಕು. ಹೃದಯ ಸಿಂಹಾಸನಧಾರಿ. ಹ್ಮ್